ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದು ಅಮ್ಮ ಮನೆ ಊರಬ್ಬದ್ದು ವಿಡಿಯೋ ಆಗಿರುತ್ತೆ. ಇವಾಗ ಊರಬ್ಬ ಅಂದಮೇಲೆ ಮೊದಲನೇದಾಗಿ ಹಬ್ಬಗಳಲ್ಲಿ ನಾವು ವಿಶೇಷವಾಗಿ ರಂಗೋಲಿನ ಬಿಡಿಸ್ತೀವಲ್ವ. ಸಿಂಪಲ್ಲಾಗಿ ರಂಗೋಲಿನೇ ಬಿಡಿಸಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೈಮ್ ಇರಲಿಲ್ಲ, ಆದ್ದರಿಂದ ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಬೇಗ ಆಗುವಂಥದ್ದು ಒಂದು ಸಿಂಪಲಾಗಿ ಒಂದು ರಂಗೋಲಿನ ಯೂಸ್ ಮಾಡಿಕೊಂಡು ಒಂದು ಯೂನಿಕ್ ಪ್ಯಾಟರ್ನ್ ಆಗಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಇನ್ನು ಹಬ್ಬ ಅಂದಮೇಲೆ ಮನೆಯಲ್ಲಿ ವಿಶೇಷವಾಗಿದ್ದೇ ಇರುತ್ತೆ, ಕೆಲಸಗಳು ಜಾಸ್ತಿ ಇರುತ್ತೆ. ಪೂಜೆ ಎಲ್ಲ ಆದಮೇಲೆ ಇನ್ನು ಕ್ಯಾರೆಟ್ ಪಲ್ಯ ಮಾಡಿ ಒಂದು ಸ್ವಲ್ಪ ಬೇಗ ಆಗುವಂಥದ್ದು ಪಲ್ಯ ಮಾಡ್ಕೊಂಡ್ವಿ. ಎಲ್ಲ ಕಡೆ ರೈಸ್ ಐಟಮ್ ತಿಂದು ಬೇಜಾರಾಗಿತ್ತು. ಮನೇಲಿ ನೆಂಟರು ಎಲ್ಲ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಚಪಾತಿನೇ ಫೈನಲಿ ಮಾಡ್ಕೊಂಡ್ವಿ. ಊರಬ್ಬದ ಪ್ರಿಪ್ರೇಷನ್ ಆಲ್ರೆಡಿ ಇವಾಗ ಊರಬ್ಬ ಇದ್ದಂಗೆ ಒಂದು ವಾರ ಮುಂಚೆಯಿಂದನೇ ಗಂಗಮ್ಮ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಳ್ತಾರೆ. ಪಲ್ಲಕ್ಕಿಗಳೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾನೆ ಇದ್ದರು. ಇವಾಗ ನೀವು ನೋಡಿದ್ದು ನೈಟು. ನಮ್ಗೆ ಹಬ್ಬ ನಾಳೆ ಅನ್ನಂಗೆ ಇನ್ನೊಂದು ದಿವಸ ಎಲ್ಲ ಅವರು ಹರಕೆಗಳೆಲ್ಲ ಒತ್ತಿರ್ತಾರಲ್ಲ ಅದರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಇದು ಬೆಳಗ್ಗೆ ಅವರು ಹರಕೆ ತೀರ್ಸೋದಕ್ಕೆ ರೆಡಿ ಮಾಡ್ಕೊಂಡಿರೋದು. ನಮಗೆ ಹಬ್ಬದ ಕಳೆ ಅಂದರೆ ನಮ್ಮ ಅಮ್ಮನ ಮನೆ ಮುಂದ್ಗಡೆನೇ ಈ ಥರ ಎಲ್ಲ ಮೆರವಣಿಗೆ ಮಾಡ್ತಾರೆ. ಪಲ್ಲಕ್ಕಿಗಳು ಕುಣಿಯೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಸ್ವಲ್ಪ ಸಮಾಧಾನ, ಹಬ್ಬದ ಕಳೆ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಊರಿಂದ ಟ್ರಾವೆಲ್ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲಿ ಇವಾಗ ಹಬ್ಬ ಇರೋದ್ರಿಂದ ಇವಾಗ ಈವ್ನಿಂಗು ಹಬ್ಬಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಏನಂದರೆ ತುಂಬ ಟ್ಯಾನ್ ಆಗಿತ್ತು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಹೇಗೆ ನಾನು ಟ್ಯಾನ್ ರಿಮೂವಲ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ಏನಿಲ್ಲ, ಸಿಂಪಲ್ಲಾಗಿ ರಾಗದು ಒಂದು ಸಿಗುತ್ತೆ, ರಾಗ ಕಂಪ್ನಿದು ನಿಮಗೆ ಡಿ ಟ್ಯಾನ್ ಪ್ಯಾಕ್ ಅಂತ ಸಿಗುತ್ತೆ. ಅದರಲ್ಲೊಂದು 7ರಿಂದ 8 ಪ್ಯಾಕೆಟ್ ಇರುತ್ತೆ. ಆ ಪ್ಯಾಕೆಟ್ ಹಾಕ್ಕೊಂಡು ಸ್ವಲ್ಪ ನೀವು 1.5 hour ಬಿಟ್ಟರೆ ನೀಟಾಗಿ ವೈಪ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 90% ನಿಮಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ ಯಾವ ಪ್ರಾಡಕ್ಟು ಅಂತ ಅದು ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ಲಾಗಿ ಒಂದು ಫೌಂಡೇಶನ್ ಹಾಕ್ಕೊಂಡು ಒಂದು ಕಾಂಪ್ಯಾಕ್ಟ್ ಹಾಕ್ಕೊಂಡು ರೆಡಿ ಆದೆ. ಸ್ಯಾರಿ ಉಟ್ಕೋಬೇಕಾಗಿತ್ತು. ಸ್ಯಾರಿ ಉಟ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಟಯರ್ಡ್ ಆಗಿತ್ತು. ಮನೆಗೆ ಬೇರೆ ಹೋಗ್ಬಿಟ್ಟು ಬಂದಿದ್ದೆ. ಅದರಿಂದ ಬರಲ್ವಾ? ಏಳು ಜನ್ಮಕ್ಕೂ ನೀನೇ ನನ್ನ ಅಮ್ಮ ಅಂದಲೇ. ಯಾವ ಜನ್ಮಕ್ಕೂ ನೀನ್ ಬೇಡ ನನಗೆ, ಇದೊಂದೇ ಜನ್ಮಕ್ಕೆ ಸಾಕು. ಈ ಮಕ್ಕಳೆಲ್ಲ ಪೂರ್ವ ಜನ್ಮದ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು 7 ಜನ್ಮಕ್ಕೂ ನೀನೇ ನನ್ನ ಅಮ್ಮ ಆಗಿರಬೇಕು ಅಂತ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ಅದೇ ಲೇಖನ ನನ್ನ ಜೊತೆ ಬಂದಿದ್ಲು. ಅದಕ್ಕೋಸ್ಕರ 7 ಜನ್ಮಕ್ಕೂ ಬೇಕು ಅಂತ ಆ ದೊಡ್ಡಮ್ಮ ಮನೆಗೆ ನನ್ನನ್ನೇ ಬಿಟ್ಬಿಟ್ಟು ಹೋಗಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಅವಳನ್ನ ರೇಗಿಸ್ತಾಯಿದ್ರು. ಜೋಕ್ಸ್ ಅಪಾರ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮಕ್ಕಳಿಗೆ ಇವಾಗ ಊರಬ್ಬಕ್ಕೆ ಬರೋದಕ್ಕೆ ನನ್ನ ತಂಗಿ ಮಕ್ಕಳಿಗೆ ಮೂಡೇ ಇರಲಿಲ್ಲ ಅನಿಸುತ್ತೆ. ರೆಡಿಯಾಗಿ ಅಂದರೆ ರೆಡಿನೇ ಆಗ್ತಾ ಇರಲಿಲ್ಲ. ಫೈನಲಿ ರೆಡಿ ಆದ್ವಿ. ಆ್ಯಕ್ಚುಲಿ ಸೀರೆ ಉಟ್ಕೋಬೇಕಾಗಿತ್ತು, ಸೀರೆ ಉಟ್ಕೊಳ್ಳೋಷ್ಟು ಟೈಮ್ ಇಲ್ಲ. ಇವತ್ತು ಅಮ್ಮನ ಮನೇಲಿ ಊರ ಜಾತ್ರೆ ಇರೋದ್ರಿಂದ ಅಣ್ಣಮ್ಮ ದೇವ್ರು ಬಂದಿರುತ್ತೆ, ಮತ್ತು ಕಬ್ಬಾಳಮ್ಮ, ಮಧುರಮ್ಮ ಎಲ್ಲ ದೇವ್ರುಗಳನ್ನು, ಮೆರವಣಿಗೆ ದೇವ್ರುಗಳನ್ನೆಲ್ಲ ಕರೆಸಿರ್ತಾರೆ. ಇವತ್ತು ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಮನೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ, ನಾವು ಎಲ್ಲ ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ನಾವು ಅಣ್ಣಮ್ಮ ದೇವ್ರಿಗೆ ಹೇಗೆ ಅಲಂಕಾರ ಎಲ್ಲ ಒಂದೊಂದು ವರ್ಷವೂ ಒಂದೊಂದು ಥರ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಈ ವರ್ಷ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅನ್ನೋದು ಹೋಗೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀವಿ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ, ಹೊರಡ್ತಾ. ಇನ್ನು ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ರು, ನಾನು ವೆಯ್ಟ್ ಮಾಡ್ತಾಯಿದ್ದೆ.
ಇನ್ನು ಪ್ರತಿ ವರ್ಷವೂ ಅಮ್ಮನವ್ರು ಬರ್ತಾರಲ್ವ, ಅಣ್ಣಮ್ಮಂಗೋಸ್ಕರ ಬೆಲ್ಲದ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅಮ್ಮ ಮಡ್ಲಕ್ಕಿ ಎಲ್ಲ ಕೊಡ್ತೀವಿ ಪ್ರತಿ ವರ್ಷವೂ. ಒಂದೊಂದು ದಿವಸ ಸೀರೆ ಕೊಡ್ತೀವಿ, ಒಂದು ದಿವಸ ಬ್ಲೌಸ್ ಪೀಸು, ಅವ್ರವ್ರ ಅನುಕೂಲ. ಅಮ್ಮ ಏನು ಅಂದ್ಕೊಂಡಿರ್ತಾರೋ ಆ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದರು, ಎಲ್ಲರನ್ನೂ ಹೊಂದಿಸ್ಕೊಂಡು ರೆಡಿ ಮಾಡ್ಕೊಂಡು ಹೊರಡೋದೇ ಕಷ್ಟ. ಒಬ್ಬೊಬ್ಬರು ಬ್ಯುಸಿಯಾಗಿದ್ರು ಅಂತಲೇ ಹೇಳ್ಬೋದು. ಈ ನಮ್ಮ ತಂಗಿ ಮಕ್ಕಳಂತೂ ಅವಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಸ್ವಲ್ಪ ಬರೋಕ್ಕೆ ಇಂಟ್ರೆಸ್ಟೇ ತೋರಿಸ್ತಾ ಇರಲಿಲ್ಲ. ಫೈನಲಿ ಎಲ್ಲರನ್ನೂ ರೆಡಿ ಮಾಡಿಸ್ಕೊಂಡು ಅರೌಂಡ್ ಒಂದು 6:30-7 ಹೊತ್ತಿಗೆ ಎಲ್ಲ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ಆ ಹಬ್ಬದ ಕಡೆ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿತ್ತು. ಈ ಥರ ಹಬ್ಬಗಳಲ್ಲಿ ಎಲ್ಲರ ಜೊತೆ ಸೇರಿ ಒಂದು ಮಾಡಿದ್ರೆ ಹಬ್ಬಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಎಲ್ಲರಿಗೂ ಅಷ್ಟೇ ವಿಡಿಯೋಗೆ ಬರೋದಕ್ಕೆ ಇಷ್ಟನೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ನಾವು ಫೈನಲಿ ಮೂವ್ ಆನ್ ಆಗ್ತಾಯಿದ್ವಿ. ಅಣ್ಣಮ್ಮ ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿಗೆ ಹೋಗೋದಕ್ಕೆ ಅಂತ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಊರು ತುಂಬ ಲೈಟಿಂಗ್ಸು ಎಲ್ಲ ಫ್ಲೆಕ್ಸ್ಗಳು ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದರು. ಅದ್ರ ಕಳೆನೇ ತುಂಬ ಚೆನ್ನಾಗಿತ್ತು. ಇದು ನಿಯರ್ ಅಮ್ಮ ಮನೆ ಹತ್ರನೇ ಇರೋದ್ರಿಂದ ಫರ್ಲಾಂಗೂ ಇಲ್ಲ, ನಾರ್ಮಲಾಗಿ ವಾಕಬಲ್ ಡಿಸ್ಟೆನ್ಸಲ್ಲಿರೋದ್ರಿಂದ ನಾವು ನಡ್ಕೊಂಡೇ ಹೋದ್ವಿ. ಸೊ ಹೋಗೋಷ್ಟರಲ್ಲಿ ಆಲ್ರೆಡಿ ಅಲ್ಲೆಲ್ಲ ಜನಗಳು ಈವ್ನಿಂಗ್ ಅಂತಂದಮೇಲೆ ಎಲ್ಲರೂ ಜಾಬು ಹೋಗಿರೋರೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ದರ್ಶನಕ್ಕೆ ಅಂತ ಬಂದೇ ಬರ್ತಾರಲ್ವ. ಒಂದು ಕಡೆ ಕಬ್ಬಾಳಮ್ಮ ಇದೆ, ಒಂದು ಕಡೆ ಅಣ್ಣಮ್ಮ ಟೆಂಪಲ್ದು ಮಾಡಿರ್ತಾರೆ. ವರ್ಷವೂ ಒಂಥರ ಡಿಫ್ರೆಂಟಾಗಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಅದ್ರದ್ದು ಡೆಕೋರೇಷನ್ ನೋಡೋದೇ ಒಂದು ಅಂದ ಅಂತ ಅನಿಸುತ್ತೆ. ಹೋದ ವರ್ಷ ಒಂದು ಸ್ಯಾರಿ ಉಟ್ಕೊಂಡು ಬಂದಿದ್ದೆ, ಒಂಥರ ವೈಬ್ಸ್ ಚೆನ್ನಾಗಿತ್ತು. ಈ ವರ್ಷ ಉಟ್ಕೊಳ್ಳೋಕ್ಕಾಗಲಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಟೈಮು ಸಾಲಲಿಲ್ಲ. ಮನೆಗೆ ಹೋಗಿದ್ದೆ, ಮನೆಗೆ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಈಗ ಫೈನಲ್ ಆಗಿ ಅಣ್ಣಮ್ಮ ತಾಯಿ ದೇವ್ರದ್ದು ಎಲ್ಲ ರೆಡಿ ಮಾಡಿದ್ದಾರೆ. ಈ ಸತಿ ನಾವು ಅಲ್ಲಿ ಹತ್ರಕ್ಕೆ ಹೋಗಲಿಲ್ಲ, ಯಾಕೆ ಅಂದರೆ ಈಗ ನಾವೊಬ್ಬರು ಹೋಗ್ತೀವಿ ಅಂದರೆ ನಮ್ಮ ಹಿಂದೆ 1000 ಜನ ನಿಂತಿರ್ತಾರೆ, ಅವರು ಹೋಗಬೇಕು ಅಂತ ಅಂದ್ಕೊಳ್ತಾರಲ್ಲ. ಸೊ ಇನ್ಫ್ಲುಯೆನ್ಸಲ್ಲಿ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ದೂರದಿಂದನೇ ತಾಯಿಗೆ ದರ್ಶನ ಮಾಡಿಕೊಂಡು ಕೈ ಮುಗಿದ್ಕೊಂಡ್ವಿ. ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರತಿ ವರ್ಷವೂ ಈ ಥರ ಹಬ್ಬ ಮಾಡ್ತಾರೆ. ಆ ತಾಯಿನ ಕರೆದು ಎಲ್ಲನೂ ಆ ಮಡ್ಲಕ್ಕಿ ಎಲ್ಲ ಕೊಡೋರು, ಅವ್ರ ಅರ್ಕೆಗಳು ಮಾಡ್ಕೊಂಡಿರ್ತಾರಲ್ಲ ಅದೆಲ್ಲ ನೆರವೇರಲಿ, ಎಲ್ಲ ಒಳ್ಳೆಯದಾಗಲಿ, ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ದೇವ್ರ ದರ್ಶನ ನಿಮಗೂ ಕೂಡ ಆಗಲಿ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಮ್ಮ ಪ್ರತಿ ವರ್ಷ ಬೆಲ್ಲದ ಆರತಿ ಮಾಡ್ತಾರೆ, ಒಂದೊಂದ್ಸತಿ ತಂಬಿಟ್ಟಿನ ಆರತಿ ಮಾಡ್ತಾರೆ. ಈ ವರ್ಷ ಬೆಲ್ಲದ ಆರತಿ ಎಲ್ಲ ಮಾಡ್ತೀವಿ, ಜೊತೆಗೆ ನಾವು ಎಲ್ಲರೂ ಸೇರಿ ಬೆಲ್ಲದ ಆರತಿಯನ್ನು ಮುಗಿಸ್ಕೊಂಡ್ವಿ. ಇನ್ನು ಅಮ್ಮಂಗೆ ನನಗಿಂತ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಅಂತಲೇ ಹೇಳ್ಬೋದು. ಎಷ್ಟು ಸತಿ ಆರತಿ ಮಾಡಿ ಅವ್ರಿಗೆ ಅಲ್ಲಿ ಹೋಗಿ ಆರತಿ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದರೆ ಅಪ್ಪಾಜಿ ಪರವಾಗಿಲ್ಲ, ಇಲ್ಲೇ ಮಾಡು, ಎಲ್ಲಿ ಮಾಡಿದ್ರೂ ಒಂದೇ, ಎಲ್ಲರಿಗೂ ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಈಗ ನಮ್ಮ ನೋಡ್ಕೊಂಡು ಇನ್ನೊಬ್ರು ಬರ್ತಾರೆ ಅಂತ. ಸೊ ಅದಕ್ಕೋಸ್ಕರ ಏನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಆರತಿ ಎಲ್ಲ ಮುಗಿಸ್ಕೊಂಡ್ವಿ, ದರ್ಶನ ಮಾಡ್ಕೊಂಡ್ವಿ. ಇದು ಅಮ್ಮ ಮನೇಲಿ ಊರಬ್ಬದ್ದು ವಿಡಿಯೋ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು, ಆದರೂ ಪರವಾಗಿಲ್ಲ ಅಂತ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಕಬ್ಬಾಳಮ್ಮನ ಕರೆಸ್ತಾರೆ, ಪ್ರತಿ ವರ್ಷ ಕರೆಸ್ತಾರೆ. ಒಂದು ಕಡೆ ಅಣ್ಣಮ್ಮ ಮತ್ತು ಕಬ್ಬಾಳಮ್ಮ ಎರಡು ದೇವ್ರನ್ನೂ ಕರೆಸ್ತಾರೆ. ಇನ್ನೊಂದು ಕಡೆ ಮದ್ದೂರಮ್ಮನೂ ಇದೆ, ಬಟ್ ಅದು ಸ್ವಲ್ಪ ದೂರ ಇದೆ, ಫರ್ಲಾಂಗ್ ಇದೆ, ಅದು ನಾವು ಹೋಗೋಕ್ಕಾಗಲಿಲ್ಲ. ಸೊ ಫೈನಲಿ ಇದು ಬಂದು ನಮ್ಮ ಅಮ್ಮನ ಮನೆ ಊರಿನ ಜಾತ್ರೆದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ vlog. Bye, take care all of you. Thank you for watching. Bye.